ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 3ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ 1 ತುತ್ತೂರಿ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಕಾಸು ಹಣ, ಜಂಬ ಅಹಂಕಾರ, ಹಾಳಾಗು ಕೆಟ್ಟು ಹೋಗು, ಸದ್ದು ಸಪ್ಪಳ, ಸಂಜೆ ಸಾಯಂಕಾಲ. ಮುಂದಿನ ಭಾಗ: ಒಂದು ವಾಕ್ಯದಲ್ಲಿ ಉತ್ತರಿಸು. ಮೊದಲನೆಯ ಪ್ರಶ್ನೆ: ಕಸ್ತೂರಿಯು ಏನನ್ನು ಕೊಂಡನು? ಉತ್ತರ: ಕಸ್ತೂರಿಯು ತುತ್ತೂರಿಯನ್ನು ಕೊಂಡನು. ಎರಡನೇ ಪ್ರಶ್ನೆ: ಕಸ್ತೂರಿ ಎಲ್ಲಿ ತುತ್ತೂರಿ ಊದಿದನು? ಉತ್ತರ: ಕಸ್ತೂರಿ ಕೊಳದ ಬಳಿ ತುತ್ತೂರಿ ಊದಿದನು. ಮೂರನೇ ಪ್ರಶ್ನೆ: ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? ಉತ್ತರ: ಕಸ್ತೂರಿಯು ಸಂಜೆಯ ವೇಳೆ ತುತ್ತೂರಿಯನ್ನು ಊದಿದನು. ನಾಲ್ಕನೇ ಪ್ರಶ್ನೆ: ಜಂಬದ ಕೋಳಿ ಯಾರು? ಉತ್ತರ: ಜಂಬದ ಕೋಳಿ ಕಸ್ತೂರಿ. ಐದನೆಯ ಪ್ರಶ್ನೆ: ಜಂಬದ ಕೋಳಿಗೆ ಏಕೆ ಗೋಳಾಯಿತು? ಉತ್ತರ: ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು. ಆರನೆಯ ಪ್ರಶ್ನೆ: ತುತ್ತೂರಿ ಏನಾಯಿತು? ಉತ್ತರ: ತುತ್ತೂರಿ ನೀರಿಗೆ ಬಿದ್ದು ಹಾಳಾಯಿತು. ಮುಂದಿನ ಭಾಗ: ಈ ವಾಕ್ಯಗಳಲ್ಲಿ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬು. ಮೊದಲನೆಯ ವಾಕ್ಯ: ಬಣ್ಣದ ತಗಡಿನ ತುತ್ತೂರಿ. ಎರಡನೆಯ ವಾಕ್ಯ: ಕಸ್ತೂರಿ ನಡೆದನು ಬೀದಿಯಲ್ಲಿ. ಮೂರನೆಯ ವಾಕ್ಯ: ಜಾರಿತು ನೀರಿಗೆ ತುತ್ತೂರಿ. ನಾಲ್ಕನೆಯ ವಾಕ್ಯ: ಬಣ್ಣದ ತುತ್ತೂರಿ ಹಾಳಾಯಿತು. ಮುಂದಿನ ಭಾಗ: ಈ ಕಥೆಯನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಕತೆ: ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಅವನು ತುಂಬ ಬಡವನಾಗಿದ್ದನು. ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. ಅವನು ಎಂದೂ ಹಸಿ ಮರವನ್ನು ಕಡಿದವನಲ್ಲ. ಇದಕ್ಕಾಗಿ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಇದರಿಂದ ರಾಮಣ್ಣ ಶ್ರೀಮಂತನಾದನು. ಮೊದಲನೆಯ ಪ್ರಶ್ನೆ: ರಾಮಣ್ಣ ಯಾರು? ಉತ್ತರ: ರಾಮಣ್ಣ ಒಬ್ಬ ಕಟ್ಟಿಗೆಯ ವ್ಯಾಪಾರಿ. ಎರಡನೆಯ ಪ್ರಶ್ನೆ: ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? ಉತ್ತರ: ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ಮೂರನೆಯ ಪ್ರಶ್ನೆ: ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? ಉತ್ತರ: ರಾಮಣ್ಣ ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗುತ್ತಿದ್ದನು. ನಾಲ್ಕನೇ ಪ್ರಶ್ನೆ: ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? ಉತ್ತರ: ರಾಮಣ್ಣನು ಎಂದೂ ಹಸಿಮರವನ್ನು ಕಡಿದಿರಲಿಲ್ಲ. ಆದುದರಿಂದ ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. ಮುಂದಿನ ಭಾಗ: ಭಾಷಾಭ್ಯಾಸ. ಕನ್ನಡ ವರ್ಣಮಾಲೆ. ಸ್ವರಗಳು 13. ಅವುಗಳೆಂದರೆ ಅ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಓ, ಔ. ನಂತರ ಯೋಗವಾಹಗಳು 2, ಅಂ ಮತ್ತು ಅಹ. ನಂತರ ವ್ಯಂಜನಾಕ್ಷರಗಳು 34: ಕ, ಖ, ಗ, ಘ, ङ, ಚ, ಛ, ಜ, ಝ, ಞ, ಟ, ಠ, ಡ,
ಧ ನ ತ ಥ ದ ಧ ನ ಪ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಳ. ಅಭ್ಯಾಸ: ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಉತ್ತರ: ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಎರಡನೆಯ ಪ್ರಶ್ನೆ: ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? ಉತ್ತರ: ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. ನಂತರ ವ್ಯಂಜನಾಕ್ಷರಗಳನ್ನು ಬರೆಯಿರಿ. ವ್ಯಂಜನಾಕ್ಷರಗಳು: ಕ, ಖ, ಗ, ಘ, ङ, ಚ, ಛ, ಜ, ಝ, ಞ, ಟ, ಠ, ಡ, ಧ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ಮುಂದಿನ ಭಾಗ: ಈ ಕೆಳಗೆ ಗುಂಪಿನಲ್ಲಿರುವ ಅಕ್ಷರಗಳಲ್ಲಿ ಸ್ವರಗಳನ್ನು ಆರಿಸಿ ಬರೆಯಿರಿ. ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳಲ್ಲಿರುವಂತಹ ಸ್ವರಗಳನ್ನು ನಾವು ಆರಿಸಿ ಬರಿಬೇಕು. ಸ್ವರಾಕ್ಷರಗಳು: ಎ, ಆ, ಋ, ಇ, ಈ, ಉ, ಓ, ಓ, ಐ, ಆ, ಉ, ಎ, ಔ. ಮುಂದಿನ ಭಾಗ: ಭಾಷಾ ಚಟುವಟಿಕೆ. ಆ ಪಟ್ಟಿಯಲ್ಲಿನ ಶಬ್ದಗಳಲ್ಲಿನ ಬಿಡಿಸಿದ ರೂಪವನ್ನು ಬಾ ಪಟ್ಟಿಯಲ್ಲಿನ ಶಬ್ದಗಳಿಗೆ ಸರಿ ಹೊಂದಿಸಿ ಬರೆ. ಪಾಲು ಆಯಿತು, ಪಾಲಾಯಿತು. ಬೋಳು ಆಯಿತು, ಬೋಳಾಯಿತು. ಹಾಳು ಆಯಿತು, ಹಾಳಾಯಿತು. ಗೋಳು ಆಯಿತು, ಗೋಳಾಯಿತು. ಮುಂದಿನ ಭಾಗ: ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಹುಡುಕಿ ಬರೆಯಿರಿ. ಮಾದರಿ: ಹಾಳಾಯಿತು, ಗೋಳಾಯಿತು. ತುತ್ತೂರಿ, ಕಸ್ತೂರಿ. ಬೀದಿಯಲ್ಲಿ, ರೀತಿಯಲ್ಲಿ. ನೋಡಿದನು, ಮಾಡಿದನು. ಪಾಲಾಯಿತು, ಬೋಳಾಯಿತು. ಮುಂದಿನ ಭಾಗ: ನೀಡಿರುವ ಪ್ರಾಸಪದಗಳಿಂದ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿಸಿ ಬರೆ. ಇಲ್ಲಿ ಕೊಟ್ಟಿರುವಂತಹ ಪ್ರಾಸಪದಗಳು: ನೀರು, ಹೆಕ್ಕಿ, ಬಾಯಿ, ಕಣ್ಣು. ನೋಡಲು ಬೇಕು ಡ್ಯಾಶ್, ತಿನ್ನಲು ಬೇಕು ಹಣ್ಣು. ಪ್ರಾಸಪದ ಕಣ್ಣು. ಎರಡನೆಯ ವಾಕ್ಯ: ಹಾರುತ್ತಾ ಬಂತು ಹಕ್ಕಿ, ತಿಂದಿತು ಕಾಳನು ಡ್ಯಾಶ್. ಸರಿಯಾದ ಪ್ರಾಸಪದ ಹೆಕ್ಕಿ. ಮೂರನೆಯ ವಾಕ್ಯ: ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು ಡ್ಯಾಶ್. ಸರಿಯಾದ ಪ್ರಾಸಪದ ನೀರು. ನಾಲ್ಕನೇ ವಾಕ್ಯ: ಬೌ ಬೌ ಬೊಗಳಿತು ನಾಯಿ, ತೆರೆಯಿತು ತನ್ನಯ ಡ್ಯಾಶ್. ಉತ್ತರ ಬಾಯಿ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್